ಮಾಡೋರು ಮಾಡ್ತಾರೆ. ಹುರುಪು ಹಾಕ್ಬೇಕು ನಮ್ಮ MP ಪಾಟೀಲ್ ಸ್ವಲ್ಪ ಹುರುಪು ಹಾಕಿದಾಗೆ ಹುರುಪಲ್ಲಿ ಓಡಾಡಿ ಮಾಡ್ತಾರೆ. ಅವ್ರು ಹಾಗೆ ಮಾಡಲ್ಲ. ನಾನು ಹಾಗೆ ಯಾವಾಗ MP ಪಾಟೀಲ್ರು ಈ ಏನು ಬೇಗಂ ತಲಾಬ್ CM ಅವ್ರು ಕರೆದು ಈ ಕೆರೆ ನೀರು ತುಂಬೋದು ಕಾರ್ಯಕ್ರಮ ಮಾಡಿದಾಗ ಯಾರು ಇವ್ರ ಪರವಾಗಿ ಇಲ್ಲಿ MLAಗಳು ಮಾತಾಡ್ತಾ ಇರ್ತಿಲ್ಲ. ಅವ್ರಿಗೆ ಅಭಿನಂದನೆ ಸಲ್ಲಿಸೋರು ಯಾರು ಇರ್ತಿಲ್ಲ ಅವ್ರು ಪಾರ್ಟಿಯವ್ರೆ. ನಾ ರಾತ್ರಿ ಟ್ರೈನ್ನಾಗ ಇದಕ್ಕೆ ಹೊಟ್ಟಿದ್ದು ಬೆಂಗಳೂರಿಗೆ. ಬದಾಮಿಯಲ್ಲಿ MP ಪಾಟೀಲ್ ಫೋನ್ ಮಾಡೋದು, ಅರ್ಜೆಂಟ್ ನೀವು ನಾಳೆ ಬರ್ಬೇಕು, ನಾಳೆ CM ಅವ್ರು ಸಿದ್ದರಾಮಯ್ಯ ಅವ್ರು ಬರಾಕತ್ತಾರ, ಮತ್ತು ನಿಮ್ಮ ಬಿಟ್ಟರೆ ಯಾರು ಮಾತಾಡೋರು ಇಲ್ಲ ನಮ್ಮ ಪರವಾಗಿ. ಸತ್ತೇನೆ ಅದನ್ನು ಬಗಲ ಹಾಕಿಲ್ಲ ನೋಡ್ರಿ. ನಾನು ಹಣೆ ಬರ ಅಲ್ರಿ, ನಾನು ಗುಳಿದ ಗುಡ್ಡ ದಾಟಿದ್ ನನ್ನ ಟ್ರೇನ ಏನು ಕಳ್ದು ನಮ್ಮ ಬದಾಮಿಗೆ ಇಳಿದೆ. ನನ್ನ ಬ್ಯಾಗ್ ತೊಗೊಂಡು ಯಾರೂ ಇಲ್ಲವ, ಕತ್ಲ ಪೂರ್ತಿ ಲೈಟೇ ಇಲ್ಲ ಬದಾಮಿ ಸ್ಟೇಷನ್ ಒಬ್ಬನೇ ತೊಗೊಂಡು ಹಿಂಗೆ ಹೊಂಟೆ. ಅಲ್ಲಿ ಒಬ್ಬ ಹೋಟೆಲ್ ಮಾಲಕ್ ನಾನು ಗುರ್ತಿಡೋದು, ಏನು ರೀ ಸಾಹೇಬ್ರು ಹಿಂಗೆ ಹೊಂಟೆ, ಏನಪ್ಪ ಅರ್ಜೆಂಟ್ ಬಿಜಾಪುರಕ್ಕೆ ಹೋಗ್ಬೇಕಾಯ್ತು. ನಾನು ನಡ್ರಿ ಸಾಹೇಬ್ರು ನಾನು ಹೋಟೆಲ್ನ ಕುಂಡ್ರಿಸಿ ಚಾದ ಕುಡ್ಸದ ಹಾಕೋದಿ ನಮ್ಮ ಅಂತೇಶ್ ಮಮತಾಪುರ ತದಾರ ನಮ್ಮ BJP ಲೀಡರ್ ಅವ್ರ ಕಾರು ಕೊಟ್ಟು ಕಳಿಸೋದು. ಅವ್ರು ಕೂತು ರಾತ್ರಿ ಬಂದು ಮುಂಜಾನೆ ಸಿದ್ದರಾಮಯ್ಯನವ್ರನ್ನ ಇವ್ರನ್ನ ಮಗಳ ಕೆಲಸ ಮಾಡಿ ಹೋಗಿ ಅವತ್ತು ನನ್ನ ಬೆಂಗಳೂರು ಭತ್ತ 50,000 ರೂಪಾಯಿ ದುಮ್ ಆಯ್ತು. ಹಿಂಗಾದ ನಮ್ಮ ಬಿಜಾಪುರ ರಾಜಕೀಯ ರೀ. ಚಲೋ ಮಾಡಿದ್ರೆ ಚಲೋ ಅವ್ರ ಪಾರ್ಟಿ ಹೇಳೋದಿಲ್ಲ, ನಾ ಹೇಳ್ಬೇಕು. ಮುಂದೆ ಅವ್ರಿಗೆ ತರ ಸಿದ್ದರಾಮಯ್ಯ ಏಜೆಂಟ್ ಅಂತ ಅವ್ರ ಅದಕ್ಕೆ ನಾ ಯಾರ ಏಜೆಂಟು ಅಲ್ಲ, ಯಾರ್ದು ದಲಾಲ ಅಲ್ಲ. ದಲಾಲ ಆಗಿದ್ದೆ ಅಂದ್ರೆ ನಾನೇ ಕರ್ನಾಟಕ ಮುಖ್ಯಮಂತ್ರಿ ಇರ್ತೀನಿ, ಸೆಟ್ರ್ ಪಟ್ರ ಎಲ್ಲ ತಿಂತಾರೆ. ಆ ದಲಾಲಿ ಕೆಲಸ ಮಾಡೋದಿಲ್ಲ. MP ಪಾಟೀಲ್ರು ಪಾಪ ಭಾಳ ಆಸೆ ಐತಿ ಬಸವನಗೌಡರು ಮುಖ್ಯಮಂತ್ರಿ ಆಗಬೇಕಂತೆ. ಅದಕ್ಕೆ ಅವ್ರು ಚುಚ್ಚುತ್ತಿರ್ತಾರೆ. ನೀನೇನು ಚುಚ್ಚಾರ ತಾಕತ್ತಿದ್ರೆ ದಮ್ಮಿದ್ರೆ ಬೇರೆ ಪಾರ್ಟಿ ಚುಚ್ಚುತ್ತಿರ್ತಾರೆ. ಚುಚ್ಚ್ರಿ ನಾನೇನು ಒಮ್ಮೆ ಉದ್ರೇಕಕ್ಕೆ ಒಳಗಾಗೋದಿಲ್ಲ ಈಗ. ಯಾಕಂದ್ರೆ ನಮಗೂ 60 ಮ್ಯಾಚೂರ್ ಆಗಿಲ್ಲ. ಆ ಮ್ಯಾಚುರಿಟಿ ತೊಗೊಂಡು ಯಾವಾಗ ಸಂದರ್ಭ ಬರ್ತದೆ ಕಟ್ಟಿದ್ದೀನಿ. 28 ನೋಡಾಕತ್ರಿ ನೀವು, ನಾನು ಎದುರಿಗೆ ವಿರೋಧ ಪಕ್ಷದಾಗ ಇರ್ತೀರಿ, ನಾವು ಮುಖ್ಯಮಂತ್ರಿ ಅವಾಗ ನೀವೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿ ವಿರೋಧ ಪಕ್ಷ ನಾಯಕರೇ ಇವೇಕೆ ವಿಷಯಕ್ಕಿಂತ ಭಾರಿ ಆಡಳಿತ ಕೊಡುವಂತ ತಾಕತ್ತೈತಿ ನನಗ. ಈ ಮಂದಿ ಓಟ್ ಹಾಕ್ಬೇಕಲ್ಲ, ಇವೆಲ್ಲ ಗಿರಾಕಿಗಳು ಇವರಿಗೆಲ್ಲ ಕೊಟ್ಟು ಅವೆಲ್ಲ ಕೊಟ್ಟು ಬಿಟ್ರಿ. ಹಳ್ಳಿ ಬಳ್ಳಿ ಗ್ಯಾರಂಟಿ ಕರ್ನಾಟಕ ಗ್ಯಾರಂಟಿ ಹೋಗಿದ್ರು, ಈ ಮಂದಿಗೆ ಮಾತ್ರ ಗ್ಯಾರಂಟಿ ಅಟ್ಟಾಗೈತಿ. ಇರಲಿ, ಅದಕ್ಕೆ MP ಪಾಟೀಲ್ರ ಭಾಳ ಚುಚ್ಚಾಕ ಹೋಗ್ಬೇಡ್ರಿ. ನೀವು ಎಷ್ಟು ಚುಚ್ಚೋದು ಪಟ್ಟಕ್ಕನೆ ನಿರ್ಣಯ ತಗೋಂತ ಹುಚ್ಚ ಗೌಡ ಅಲ್ಲ. ನಾನು ನೋಡ್ತೀನಿ 2 ವಾರ ಇನ್ನ 6 ತಿಂಗಳು ಅಡ್ಡಾಡ್ತೀನಿ ಇಡೀ ರಾಜ್ಯ. ಹೊಡೆದ ಅಂದ್ರೆ 130 ಬರಂಗೆ ಮಾಡಿಬಿಡಿ. ಒಂದು 5 ಲಕ್ಷ ನೌಕರಿ ತುಂಬೋದು, ಗಡ ವರ್ಷ 50,000 ತುಂಬಿ ಈ ರಾಜ್ಯದಾಗ ನಿರುದ್ಯೋಗನೂ ಹೋಗ್ಬೇಕು, ನೀರಾವರಿನ ಆಗ್ಬೇಕು. ಅವಾಗೆಲ್ಲ ನಿಮ್ಮ ಸಲಹೆನೇ ತಗೋತೀನಿ. ಏನು ನಿಮ್ಮನ್ನು ಬಿಟ್ಟು ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಸಾಕಾಗಿ ನೀರಾವರಿ ಅವ್ರಿಗೆ ಅನುಭವ ಐತಿ. ಅದೆಲ್ಲ ಸಲಹೆ ಒಟ್ಟಾರೆ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಕಟ್ಟಿಕೊಂಡವ್ರೇನು ಅವ್ರೇನು ಬೇರೆ ಅಲ್ಲ. ಒಂದು ಕಾಲಕ್ಕೆ ನಾವು ಅವ್ರು ಕೂಡಿ ಇದ್ದವ್ರು ಒಂದೇ ಮೋಟರ್ ಸೈಕಲ್ ಮೇಲೆ ಎಲ್ಲ ಒಬ್ಬೊಬ್ರು ಹೇಳ್ತಾರೆ ಲೀಡರ್ಗಳು, ನಾವು ಸೈಕಲ್ ಮ್ಯಾಗ ಪಾರ್ಟಿ ಕಟ್ಟಿ ಮಕ್ಕಳೇ ನಾವು ನೋಡಿ ಹೆಲಿಕಾಪ್ಟರ್ನಾಗ ಅಡ್ಡಾಡ್ತೀವಿ ಏನ್ರಿ. ಇವರು ನಾವು ಸೈಕಲ್ ಅಡ್ಡಾಡೀವಿ, ಮೋಟರ್ ಸೈಕಲ್ ಮ್ಯಾಗ ನಮ್ದು ಅದು ಸುಜುಕಿ, ಹಿಂದೆ ಸುಜುಕಿ ಹೌದ್ರ. ಇಬ್ರು ತಗೊಂಡು ಹೋಗೋರು ಯಾ ಹಳಿ ನಾಯಕ ಇರ್ತಿದ್ದಿಲ್ಲ ಹಳ್ಯಾಗ. ಏನೋ ಪುಣ್ಯಾಕ ನೀವು ಪಾಪ ಅವ್ರು ಕಟ್ಕೊಂಡವ್ರನ್ನ ಎತ್ತಿ ಹಿಡಿದ್ರಿ, ಅದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ನಮ್ಮಲ್ಲಿ ಗಿರಾಕಿಗಳು ಒಂದು ಫ್ಯಾಮಿಲಿ ಬರ್ಕೊಟ್ಟಂಗೆ ಐತೆ ಕರ್ನಾಟಕ. ನಮ್ಮ ಕಟಕಗೊಂಡ ನಾವು ದುಡ್ದವರು ಪಾಪ ಕಟಕಗೊಂಡ ಅನ್ಯಾಯ ಮಾಡ್ತಾರೆ ನಮ್ಮಲ್ಲಿ. ನೋಡ್ರಿ ಅವ್ರು ಎಷ್ಟು ಚಾಲು ಇರ್ಬೇಕು. ನೀವು ಅವ್ರು ಕೂಡ ಹೆಂಗೆ ನಾ ಪ್ಲ್ಯಾನ್ ಮಾಡಿದ್ರಂದ್ರೆ 2018ರಾಗ ನಾನು ನಾಮಿನೇಷನ್ ಬಂದರು BJP ಬಂದು ನಾಮಪತ್ರ ನನ್ನ ಜೋಡಿ ನೇಮ್ ಕೊಟ್ಟಾರ. ಹೋಗಿ ಬಿಸಿಲು ಭಾಳ ಐತದ ಮನೆಗೆ ಹೋಗಿ ಜಳಕ ಮಾಡಿ TV ನೋಡ್ಕೊತ ಕೂತಿದ್ದೆ.
MP ಪಾಲ್ರ ನೇತೃತ್ವದಲ್ಲಿ ಕಟ್ಟೋದು ಕಾಂಗ್ರೆಸ್ಗೆ ಸೇರ್ಪಡೆ ಈಗಿನ ಬಂದಾರ ಇಲ್ಲ ಅವ್ರಿಗೆ ಅನ್ಯಾಯ ಆಗಿತ್ತು ಹೋಗ್ಯಾರ ಅದನ್ನ ತಪ್ಪಾಗ ಅಲ್ಲ ಬಿಟ್ಟಲ್ಲ ಅವ್ರಿಗೆ ಅನ್ಯಾಯ ಆಗಿದ್ದಕ್ಕೆ ಅವ್ರು ಹೋದ್ರ ನನಗೆ ಅನ್ಯಾಯ ಆಗಿತ್ತು ನಾ MLC ನಿತ್ಯ ಎಲ್ಲರ ಸಹಕಾರ ಸಿಕ್ತು ನಾನು ಕಟ್ಟದು ಹೊರಗೆ ಬಂದೆ ಈಗ ನಡೀತಿರ್ತ ರಾಜಕಾರಣ ನೀವೇನು ತಲೆ ಕಟ್ಸೋಬಾರ ಅಧಿಕಾರಿಗಳು ಏನು ವಿರೋಧ ಪಕ್ಷದವ್ರು ಅದಾರ ಅವ್ರು ಯಾರು ಮಾತು ಕೇಳೋದಿಲ್ಲ ನೀವು ತಲೆ ಕಟ್ಸೋ ನೀವು ತಲೆ ಒಂದ್ ಸೈಡ್ ಆಗಿ ಕೆಲಸ ಮಾಡಬೇಡ ಅಧಿಕಾರಿಗಳಿಗೂ ಒಂದು ಕಿವಿ ಮಾತಾಡ್ತೀನಿ ಯಾವಾಗ ನಮ್ಗೆ ಕ್ಲಿಕ್ ಆಗ್ತಿದ್ದೋ ಬರ್ತಿಲ್ಲ ಅವಾಗ ನಾವು ಕಣ್ಣಾಗಿಟ್ಟಿರ್ತೀವಿ ಭಾಳ ಹಾಗಾಗ ನಾವು ಅಧಿಕಾರಿ ಬರೀ MP ಪಾಲ್ಡೆ ಮಾತಾಡ್ತೀವನ ಹಾಕಿ ಅವ ನಾ ಅಧಿಕಾರಿ ಬಂದಾಗ ಏನ್ ಮಾಡ್ತಾರೆ ಗೊತ್ತಿತ್ತು MP ಪಾಲ್ರು ಗೌರವ ನಮ್ಮ ಮನುಷ್ಯ ಏನು ಮಾಡ್ಬೇಕು ಗೌರವ ಎಲ್ಲ ನಡೀತು